ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಅಮ್ಮ ಅಡುಗೆಗೆ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ ಹುಳಿ ಮುದ್ದೆ ಅನ್ನ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಅದು ಕುರಸಾನಿ ಪುಡಿ ಅಂತಾರಲ್ವ, ಬೆಂಗಳೂರಲ್ಲಿ ಹುಚ್ಚೆಳ್ಳು ಅಂತಾರೆ, ನಮ್ಮ ಕಡೆ ಕುರಸಾನಿ ಅಂತಾರೆ. ಅದನ್ನು ಹುರ್ಕೊಬಿಟ್ಟು ಒಂದು ಮಿಕ್ಸಿಲಿ ಆ ರೀತಿಯಾಗಿ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ನಂತರ ಇದು ಇನ್ನೊಂದು ಪುಡಿ ಮಾಡ್ಕೊಳ್ಲಿಕ್ಕೆ ಒಂದು ಅಂದರೆ ಅದೇ ಮೆಣಸಿನ್ಕಾಯಿ ಹುಳಿಗೆ ಹಾಕಲಿಕ್ಕೆ ಇನ್ನೊಂದು ಪುಡಿ ಮಾಡ್ಕೊತಾರೆ, ಕಡಲೆ ಪುಡಿ. ಅಂದರೆ ಇದಕ್ಕೆ ಖಾರ ಏನು ಹಾಕೋದಿಲ್ಲ, ಆ ಥರ ಮಾಡೋದು. ಈ ಕಡಲೆ ಇರುತ್ತಲ್ಲ, ಅಂದರೆ ಶೇಂಗಾ ಬೀಜನ ಹುರ್ಕೊಬಿಟ್ಟು ಸಿಪ್ಪೆ ತೆಗೆದು ಹುರ್ಗಡ್ಲೆ ಮತ್ತು ಈ ಕಡಲೆ ಎರಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ಅಷ್ಟೇ ಸಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಒಂದು ಎತ್ತಿಕೋಬೋದು, ಒಂದು ತಿಂಗಳವರೆಗೂ ಎತ್ತಿಕೋಬೋದು. ಪಲ್ಯಗಳಿಗೆ, ಏನಾದ್ರು ಚಟ್ನಿ ಪುಡಿಗೆ ಎಲ್ಲದಕ್ಕೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಹೀರೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಎಲ್ಲದಕ್ಕೂ ಹಾಕ್ಬೋದು. ಇದು ಕೂಡ ಅಷ್ಟೇ, ಕುರಸನಿ ಪುಡಿನೂ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದು ಕೂಡ ನನಗೆ 1 ಮಂತ್ ಬರುತ್ತೆ. ಇದು ಅದು ಎರಡನ್ನೂ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಪಲ್ಯಗಳ ಟೇಸ್ಟ್ ಕೂಡ. ಎಲ್ಲೈತೆ ಗಿಣಿ ಹಗ್ಗ ರಗ್ಗೊತ್ಕ ಬಂಗಾರಿ, ಹತ್ಕಳಿ ರಗ್ಗೊತ್ಕಳಿ. ಆಗ ಆಕ ಹನಿ ಹನಿ ಯಾಕಳದು, ಯಾಕೆ ಹನಿ ಹೆಂಗೈತ ಇದು? ಹೆಂಗ್ ಮಾಡ್ತಿತ್ತ ಪಪ್ಪ? ಯಾಕಮ್ಮ ಅಮ್ಮನೇ ಅಲ್ಲಿರೋದು ಅಮ್ಮನೇ. ಈ ಮೆಣಸಿನ್ಕಾಯಿ ಹುಳಿ ಮಾಡಲಿಕ್ಕೆ ಇದು ಹುಣ್ಸೆಹಣ್ಣು ಬರುತ್ತಲ್ಲ, ಹುಣಸೆಕಾಯಿ ಹಸಿದು, ಅಂದರೆ ಈಗ ತಾನೇ ಸ್ಟಾರ್ಟ್ ಆಗಿದೆಯಲ್ಲ ಸೀಸನ್ನು, ಅದನ್ನ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಫಸ್ಟು ಒಂದು ಬೌಲಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಮೆಣಸಿನ್ಕಾಯಿ ಹಚ್ಚಿರ್ತೀವಲ್ವ, ಖಾರ ಇರೋ ಮೆಣಸಿನ್ಕಾಯಿ ಮತ್ತು ಖಾರ ಇಲ್ದಿರೋ ಮೆಣಸಿನ್ಕಾಯಿನೂ ಎರಡನ್ನೂ ಹಾಕಿದ್ದೀನಿ ನಾನಿಲ್ಲಿ. ಖಾರ ಇಲ್ಲದೆ ಬಂದು ಅಷ್ಟು ಟೇಸ್ಟ್, ಅಂದರೆ ಸ್ಪೈಸಿ ಕೊಡೋದಿಲ್ಲ, ಖಾರ ಕೊಡೋದಿಲ್ಲ. ಹಾಗಾಗಿ ಖಾರ ಇರೋ ಮೆಣಸಿನ್ಕಾಯಿ ಹಾಕಿಬಿಟ್ಟು ಹಾಗೆ ಇಲ್ಲಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲನೂ ಬೇಯಬೇಕಾಗುತ್ತೆ. ಎಣ್ಣೆಲೆ ಬೇಯ್ದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಕಲ್ಲು ಉಪ್ಪು ಹಾಕಿದ್ದೀನಿ, ಮತ್ತು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಬೆಲ್ಲ. ಒಂದು ಸ್ವಲ್ಪ ಬೆಲ್ಲ, ಸ್ವೀಟು, ಖಾರ, ಹುಳಿ ಎಲ್ಲನೂ ಇರುತ್ತೆ ಈ ಸಾಂಬಾರಲ್ಲಿ. ಹಾಗಾಗಿ ನನಗೆ ತುಂಬಾ ಇಷ್ಟ ಈ ಸಾಂಬಾರು. ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ. ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ವ ನಾವು ಹುಣಸೆಕಾಯಿ, ಅದನ್ನು ಇವಾಗ ಅಮ್ಮ ಇಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, ಈ ರೀತಿಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಎಲ್ಲನೂ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸಾಂಬಾರು ಅಳತೆ ನೋಡ್ಬಿಟ್ಟು ಮಾಡಬೇಕಾಗುತ್ತೆ. ಅಂದರೆ ನೀರಿಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಸಾಂಬಾರು ಅಂತ ಹೇಳಿಬಿಟ್ಟು ನೋಡಿ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ವ ಕುರಸಾನಿ ಪುಡಿ ಮತ್ತು ಕಡಲೆ ಪುಡಿ, ಅದನ್ನು ಎರಡೂ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಆಗಿತ್ತು ಸಾಂಬಾರು. ತುಂಬಾ ಚೆನ್ನಾಗಾಯಿತು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ಅಮ್ಮ ಬಂದು ಮುದ್ದೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನನಗೆ ಜೋಳದ ಮುದ್ದೆ ಅಂದರೆ ತುಂಬ ಇಷ್ಟ. ರಾಗಿ ಮುದ್ದೆನೂ ಊಟ ಮಾಡ್ತೀನಿ. ನನಗೆ ಜೋಳದ ಮುದ್ದೆ ಇಷ್ಟ ಅಲ್ವಾ, ಹಾಗಾಗಿ ನಾನಿಲ್ಲಿ ಅಮ್ಮನಿಗೆ ಜೋಳದ ಮುದ್ದೆ ಮಾಡಲಿಕ್ಕೆ ಹೇಳಿದ್ದೀನಿ. ಇಲ್ಲಿ ಅಮ್ಮ ಜೋಳದ ಮುದ್ದೆ ಮಾಡಿ ಕೊಡ್ತಾ ಇದ್ದಾರೆ. ಜೋಳದ ಮುದ್ದೆ ಮತ್ತು ಮೆಣಸಿನ್ಕಾಯಿ ಹುಳಿ ಸೂಪರ್ ಕಾಂಬಿನೇಷನ್ನು. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೇಲಿ ನಮ್ಮ ಅಪ್ಪ ಅವ್ರಿಗೂ ತುಂಬಾ ಇಷ್ಟ ಈ ಸಾಂಬಾರು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ರೈಸಿ ಕೂಡ ಇಟ್ಟಿದ್ರು. ಹನಿ, ಏನು ಮಾಡ್ತಾ ಇದ್ದೀರಾ?
ಬಿಸ್ಲಿಗೆ ಹೋಗಿದ್ದೀರಿ? ಅಜ್ಜಯ್ಯ, ಹೂನಾ? ಬಾ, ಬನ್ನಿ ಬನ್ನಿ, ಬರ್ತೀರಾ? ನನ್ನ ಹಸ್ಬೆಂಡು ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ರು. ಅದು ಕೂಡ ಬಂತು, ಇಸ್ಕೊಳ್ಲಿಕ್ಕೆ ಹೋಗಿದ್ದೆ. ಸ್ಮೂದಿಗಳು, ಕೊಕೊನಟ್ ಆಯಿಲು, ದೀಪಮ್ ಆಯಿಲು ಎಲ್ಲ ತಗೊಳ್ಳಿ. ಮಿಲ್ಕ್ ಶೇಕ್ ತರ ಚೆನ್ನಾಯ್ತು. ನೀವು ಸ್ಮೂದಿ ಕುಡಿತೀರಾ ಬಂಗಾರ? ನೀವು ಬಾಡ ತೆಗಿಯಮ್ಮ ಬಂದ ಇಲ್ಲಿಗೆನ ನಿಮಗೆ ಕುಡಿಯಕ್ಕೆ ಬರುತ್ತೀನ ಬಂಗಾರ? ಹೇಳ್ಕೊಂತೀರ ನೀವು? ಹೇಳ್ಕೊಳ್ಳಿ. ಬೇಡ ಬಿಡಮ್ಮ, ನೀವು ಕುಡ್ದೇಳಮ್ಮ. ಇವಾಗ ಇನ್ನೊಂದು ಡೆಲಿವರಿ ಬಂದಿದೆ. ಇದು ಬಂದು ಕುಕ್ಕಿಂಗ್ ಆಯಿಲು, ಬ್ರೂ ಪೌಡರ್, ಪಾರ್ಲೆಜಿ ಬಿಸ್ಕೆಟ್ಸು, ಇನ್ನು ಕ್ರೀಮ್ಗಳೆಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ನಮ್ಮ ಅಮ್ಮಂದು ಮೊಬೈಲ್ ಸರಿ ಇರಲಿಲ್ಲ ಅಂತ ಅವಾಗ ನಿನ್ನೆ ಹೇಳಿದ್ನಲ್ವಾ, ಅದನ್ನು ಸರಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಬೇರೆ ಶಾಪ್ ಹತ್ರ ಬಂದಿದ್ದೀವಿ. ಹಾಗೆ ಅಲ್ಲಿ ನಮ್ಮ ಮನೆ ಹತ್ರನೇ ರಘುಗಳು ಮಾರ್ತಾ ಇದ್ರು, ಜಮ್ಖಾನ ಮತ್ತು ರಘುನು. ನನಗೂ ಬೇಕಿತ್ತು ಅಂತ ಹೇಳಿಬಿಟ್ಟು ತಗೊಂಡು ಬಂದ್ವಿ. ಕ್ವಾಲಿಟಿನೂ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಈ ಜಮ್ಖಾನ ಅಷ್ಟೇ ಚೆನ್ನಾಗಿದ್ದಾವೆ. ಹಾಗೆ ಇಲ್ಲಿ ನನ್ನ ಮಗಳದು 7th ಮಂತಿಂದು ಬೇಬಿ ಶೂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮತ್ತು ಅಮ್ಮ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಬಟನ್ ರೋಸ್ ತೊಗೊಂಡ್ಬಿಟ್ಟು ಸಣ್ಣ ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಟ್ರೈ ಮಾಡಿದ್ವಿ. ಬಟ್ ಅಷ್ಟು ಏನೋ ಚೆನ್ನಾಗಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಬಟನ್ ರೋಸಿಂದು ಎಲೆನೇ ಹಾಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಇವಾಗ ನವಂಬರ್ ಮಂತ್ ಅಲ್ವಾ, ಹಾಗಾಗಿ ಕನ್ನಡ ರಾಜ್ಯೋತ್ಸವದ ಬಗ್ಗೆನೇ ಮಾಡೋಣ ಅಂತ ಹೇಳಿಬಿಟ್ಟು ಥೀಮಲ್ಲಿ ಫಸ್ಟು ಯೆಲ್ಲೋ ಕಲರ್ ಅಂದರೆ ಶಾವಂತಿಗೆ ಹೂವು ಮತ್ತು ಬಟನ್ ರೋಸಲ್ಲಿ ಮಾಡೋಣ. ಇದು ಕನ್ನಡ ರಾಜ್ಯೋತ್ಸವದ್ದು ಕರ್ನಾಟಕ ಬಿಡಿಸ್ಬಿಟ್ಟು 7 ಅಂತ ಬರೆದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನನಗೂ ಚೆನ್ನಾಗಿ ಬಿಡಿಸ್ಲಿಕ್ಕೆ ಬರಲಿಲ್ಲ. ಆಮೇಲೆ ಅಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಇಲ್ಲಿ ಬಿಡಿಸೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಚೆನ್ನಾಗಿ ಬಂದಿದೆ. ಅದು ವಿಡಿಯೋ ಹಾಕ್ತೀನಿ ಮುಂದೆ, ನೀವು ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ಅಮ್ಮ ಶಾವಂತಿಗೆವಿಂದು ಎಲೆ ಅಂದರೆ ಹೂವಿಂದು ಎಲೆ ಎಲ್ಲ ಬಿಡಿಸಿ ಕೊಡ್ತಾಯಿದ್ರು. ನನ್ನ ಮಗಳಂತೂ ತುಂಬಾ ಚೂಟಿ ಆಗಿಬಿಟ್ಟಿದ್ದಾಳೆ, ಅಂದರೆ ಜಾಸ್ತಿ ತರಲೆ ಮಾಡ್ತಾ ಇದ್ದಾಳೆ. ಇವಾಗ ಯೋಚನೆ ಆಗ್ತಿತ್ತು ಬಿಡಿಸುವಾಗನೇ, ಇವಾಗೆಲ್ಲ ಇಷ್ಟು ಕಷ್ಟಪಟ್ಟು ಬಿಡಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ತವಳನೇನ ಇಲ್ಲಿ ಮಲಗಿಸ್ತೀವಲ್ವ, ಅವಾಗ ಅವಳು ಕಿತ್ತಾಕ್ಬಿಡ್ತಾಳೆ ಅಂತ ಯೋಚನೆ ಬೇರೆ ಇತ್ತು. ಆದರೂ ಅವಳು ಕಿತ್ತಾಕಿದ್ಲು. ಅದೂ ಇದೆ, ಆ ವಿಡಿಯೋ ಹಾಕ್ತೀನಿ ನೋಡಿ. ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ. ಅವರು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಹೂವನ್ನೆಲ್ಲ ಹರಡಿಬಿಟ್ರು. ಇಲ್ಲಿ ನೋಡಿ, ಈ ರೀತಿಯಾಗಿ ಬಂದಿದೆ ಕರ್ನಾಟಕ ಮ್ಯಾಪು ಮತ್ತು 7 ಅಂತೇಳಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಇನ್ನೂ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ, ಅವಳನ್ನು ಎದ್ದಾಳಿಸ್ತಿದ್ದೀವಿ. ಎದ್ದೇಳ್ಸ್ ಮುದ್ದು ಅದ್ರ ಬನ್ನಿ, ಫೋಟೋ ಶೂಟ್ ಮಾಡೋಣ. ಬನ್ನಿ ಬಂಗಾರ. ಇನ್ನೂ ನಿದ್ದೆ. ಬಾ. ಜಗಳ ಮಾಡ್ಕೊಂಡಂಗೆ ಸಾಕು. ಗಗ್ಗ ಬನ್ನಿ. ನಾವು ಬೇರೆ ಟೈಮಲ್ಲಿ ಎದ್ದೇಳಿಸಿದ್ರೆ ಎದ್ದೇಳಿಸದೇ ಬೇಕಿದ್ದಿಲ್ಲ, ಅವಳೇ ನಮ್ಮನ್ನು ಎದ್ದೇಳಿಸೋಳು. ಇವಾಗ ಎಷ್ಟು ಎದ್ದೇಳಿಸಿದ್ರು ಎದ್ದೇಳಂಗಿಲ್ಲ. ಇನ್ನೂ ನಿದ್ದೆ ಐತಲ್ಲಪ್ಪ ಇದಕ್ಕೆ, ಗಿಳಿಗೆ. ನೀನು ನಿದ್ದೆ ಐತೆನಾ? ನಿದ್ದೆ ಮಾಡ್ತೀರಿ ಪಚ್ಚಂತೀರಿ? ನೀವು ನಿದ್ದೆ ಆಗಿಲ್ಲಲ್ಲ? ನಿಮಗೆ ಆಗಿಲ್ಲಲ್ಲ ನಿದ್ದೆ? ಬನ್ನಿ ಡಚ್ ಮೇಡಮ್, ಬನ್ನಿ ಬಂಗಾರ.
ಇಲ್ಲಿ ನಾವು ಕೂಡ ಸೆಲ್ಫೀಸ್ ತಗೊತಾ ಇದ್ದೀವಿ. ಇಲ್ಲಿ ಅವಳ ವಿಡಿಯೋನೇ ಅವಳಿಗೆ ತೋರಿಸ್ತಾ ಇದ್ದೀವಿ. ನೋಡಿ ಅವಳು ಯಾವ ಥರ ನೋಡ್ತಾ ಇದ್ದಾಳೆ. ಅವಳು ಯಾರೋ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ರಿಯಲಾಗಿ ಇನ್ನೂ ಚೆನ್ನಾಗಿತ್ತು ವಿಡಿಯೋ ಶೂಟ್ ಮಾಡೋದಕ್ಕಿಂತನೂ. ನೋಡಿ ಅವಳು ಯಾವ ರೀತಿ ನೋಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು 10-15 ಫೋಟೋ ತೆಗೆದ್ವೇನೋ. ಅದು ಕರ್ನಾಟಕ ಮ್ಯಾಪೆಲ್ಲನೂ ಕಿತ್ತು ಹಾಕ್ಬಿಟ್ಲು ಅವಳು, ಅಂದರೆ ವೇಲ್ ಎಳೆದ್ಬಿಟ್ಲು. ಅದು ಇದಲ್ವಾ ಅದು ಏನದು ಬೇಬಿ ಮ್ಯಾಟಾ? ಪ್ಯಾಕ್ ಆಫ್ 2. ಇಲ್ಲಿ ನೀರು ಕಡಿ ಬರಲ್ಲ. ಚೆನ್ನಾಗಿದೆ ಅಂದರೆ 2 ಇದೆಲ್ಲ. ಬೇಬಿ ಮ್ಯಾಟ್ ಚೆನ್ನಾಗಿದಾವಲ್ಲ ಕ್ವಾಲಿಟಿ. ಲವ್ ಲ್ಯಾಪ್ ಇಂದಲ್ಲ ಇದು. ಲವ್ ಲ್ಯಾಪ್ ಅವ್ರದ್ದು ಬೇಬಿ ಮ್ಯಾಟ್ ತರಿಸಿದ್ವಿ. ಇದು ಬಂದು ಎಕ್ಸ್ಟ್ರಾ ಅಬ್ಸರ್ವಬಲ್ಲು ಮತ್ತು ರ್ಯಾಷಸ್ ಎಲ್ಲ ಬರೋದಿಲ್ಲ. ಹಾಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಇದು ಟಾಮಿ ಟಾಯ್ಸ್ ಅಂತಾರ ಏನಂತ ಟಾಕಿಂಗ್ ಇದ್ರ ನೇಮ್ ಏನಂತಾರಲ್ಲ? ಟಾಮಿ ಟಾಯ್ಸಾ? ಗಿಣಿ ನಿಮೀಗ ಟಾಮಿ ಟಾಯ್ಸ್ ಹಿಡ್ಕೊಳ್ಳಿ ಟಾಮಿ ಟಾಯ್ಸ್ ಹಿಡ್ಕಡೆ. ನೀನು ಕಿರಿಸ್ತೀಯಲ್ವಾ, ಹಂಗೆ ಕಿರ್ಚು, ಅದು ಕೂಡ ಕಿರ್ಚುತ್ತದೆ. ಇದು ನಿನ್ನ ಸ್ವಲ್ಪ ದಿನ ಎದ್ರಕೊಂಡ್ಬಿಡ್ತಾಳೆ ಏನು ಕತೆ ಇದು ನೋಡಿ. ಅದು ಏನ ಗಿಣಿ ನಿಮಗೆ? ಇಟ್ಸ್ ಡ್ಯಾನ್ಸಿಂಗ್ ಕ್ಯಾಕ್ಟಸ್. ಕಿಡ್ಸ್ ಡ್ಯಾನ್ಸಿಂಗ್ ಕ್ಯಾಕ್ಟಸ್. ಚೆನ್ನಾಯ್ತಾ ಗಿಣಿ ನಿಮಗೆ? ನೀವು ಮಾತಾಡ್ದಂಗೆ ಮಾತಾಡುತ್ತೆ. ಅದು ಚಾರ್ಜ್ ಮಾಡಬೇಕಲ್ಲ, ಇರುತ್ತಾ ಆಲ್ರೆಡಿ? ಇದು ನೋಡಿ ಹೆಂಗೆ ನೋಡ್ತೈತೆ ಅದನ್ನೇನೆ. ನೋಡಿ ಅಮ್ಮಗುಂಡು ಹೆಂಗೆ ನೋಡ್ತೈತೆ ಅದನ್ನೇನೆ. ಹನಿ ಅಮ್ಮ ಹೆಂಗ್ ನಗ್ತಾ ಇದ್ದಾಳೆ. ಚಿಂಕ ಹನಿ ಹನಿ ಅಮ್ಮ ಇವಳು ಎದ್ರಿಕೋದಿದ್ದಳಮ್ಮ. ಹನಿ ನಾವ್ ಹೆಂಗ್ ಮಾತಾಡ್ತೀವಿ ಅದಂಗ್ ಮಾತಾಡ್ತತೆ ಗೊಂಬೆ. ನನಗೆ ಅದು ಭಯ ಆಗುತ್ತೆ ನೋಡಿದ್ರೆ. ಸೌಂಡ್ ಬರುತ್ತದೆ. ಅಂದ್ರೆ ಮ್ಯೂಸಿಕ್ ಚೇಂಜ್ ಇದಾವೆ ಅದರಲ್ಲಿ, ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಆಟ ಆಡೋ ಸಾಮಾನ. ಹಾಂ ಅಬ್ಬಾ
ನಾಗ್ತಿದ್ದಾಳವ. ಹಿಡ್ಕೊಳ್ರಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ನಾನು ಹಂಗೆ ಅನ್ಕೊಂಡಿದ್ದೆ, ಈ ಥರದ್ದು ಗೊತ್ತಿರ್ಲಿಲ್ಲ. ಹಿಡ್ಕೊಳ್ಳಿ, ಅದು ಹಿಡ್ಕೊಳ್ಳಿ ಮತ್ತೆ. ಹೋಗೋ ಅಮ್ಮ, ಎದ್ರಕಂತಾರೆ. ಅಯ್ಯೋ ಎದ್ರಕಂತಿದೆ. ಅದು ಕಿವಿ ಕಿತ್ತು, ಕಣ್ ಕಿತ್ತು. ಚಿ 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 ಬಾಯಿಗೆ ಇಟ್ಕೊಂತಾರೆ. ಅದೆಲ್ಲ ಗೊತ್ತಲ್ಲ, ಅದನ್ನೇ ನೋಡ್ತಿರ್ತಾರೆ. ಮುಚ್ಚಿನ್ಕು ಇಲ್ಲಿ ಏನೇನು ಆಪ್ಷನ್ಸ್ ಎಲ್ಲಿದಾವೆ ಅದ್ರಲ್ಲಿ? ಇದು ಚಾರ್ಜ್ ಹಾಕೋದಲ್ಲ, ಇಲ್ಲಿದೆಲ್ಲ. ಇದು ಸ್ಟಾಪೇ ಆಗೋದಿಲ್ವಾ? ಎಲ್ಲೈತೆ ಇದಾ? ಹಾಂ ಹಾಂ ಹಾಂ, ಇಲ್ಲೊಂದು ಬಟನ್ ಇದೆಯಲ್ಲ. ಹನಿ ಹನಿಮಾ, ಗುಡ್ ಗರ್ಲ್. ಹಿಡ್ಕೊಟ್ರು ಪಾಪ. ಹನಿ ಏನದು? ಹಾಯ್ ಮಾಡಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಹನಿ. ನೀನ್ ಮಾಡ್ದಾಗೆ ಮಾಡುತ್ತಲ್ಲ ಅದು ಕೂಡ. ಚಾಕು ಬಿಡ, ಚಾಕು ಬಿಡ. ಅಬ್ಬಾ, ಅದು ಎದ್ರಕೊಂಡ್ಬಿಡುತ್ತೆ ಗಿಣಿ, ಅದು ಕೂಡ ನೋಡು. ಚಾಕ್ ಮಾಡಿ ಪಚ್ಚ ನಡೀರಿ. ಕೆಲವೊಂದು ಹುಡುಗರು ಎಷ್ಟು ಹೆದರ್ಕೊಂಡ್ಬಿಡ್ತಾರ ಅನ್ನೋ ತಕ್ಷಣ ಇದೇನಪ್ಪ ಇದು? ಸ್ಟಾರ್ಟಿಂಗ್ ಹೆದರಿಕೆ. ಅಯ್ಯೋ ಕಿತ್ತಾಗ್ತಿದೆ. ಅಮ್ಮೋ ಅಮ್ಮೋ ಅಮ್ಮೋ
ಅಬ್ಬಬ್ಬಾ ಇದು ಬಂದು ನನ್ನ ಮಗಳ ಫಸ್ಟ್ ಟಾಯ್ಸು. ಟಾಯ್ಸ್ ತರಿಸಿದ್ದಾರೆ ನನ್ನ ಹಸ್ಬೆಂಡು. ಕೆಲವೊಂದು ಹುಡುಗರು ಈ ಟಾಯ್ಸ್ ನೋಡಿದರೆ ಎಷ್ಟು ಹೆದರ್ಕೊಂತಾರಲ್ವ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ನನ್ನ ಮಗಳು ಅದನ್ನ ಹಿಡ್ಕೊಂಡು ಕಿತ್ತಾಡ್ಬಿಡ್ತಾಳೆ. ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅದ್ರ ಜೊತೆ. ನನಗೆ ಅದು ಇದೆ ಅಲ್ವಾ ಗ್ರೀನ್ ಕಲರ್ ಹಿಡ್ಕೊಳ್ಲಿಕ್ಕೆ ಭಯ ಆಗುತ್ತೆ. ಏನೋ ಗೊತ್ತಿಲ್ಲ, ಅವಳು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಕಿತ್ತಾಡೋದೆಲ್ಲ ಮಾಡ್ತಾಳೆ ಅದ್ರ ಜೊತೆ. ನಾವು ಮಾಡ್ದಂಗೆ ಮಾಡ್ತಿದ್ದೆ ಕೂಡ. ಹೆಂಗ್ ಮಾತಾಡ್ತೀವಿ ಅದಂಗ್ ಮಾತಾಡ್ತದೆ. ಚೋ 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 ಬಿಡಮ್ಮ. ಆಯ್ ಆಯ್ ಹಿಡ್ಕ ಇಲ್ಲಿ ಹಿಡ್ಕೊಳ್ಳಿ. ಇಲ್ಲಿ ಹಿಡ್ಕೊಂಡು ಮಾತಾಡು. ಮಲಗ್ಸೋದಮ್ಮ. ಇನ್ನೊಂದು ಸ್ವಲ್ಪ ಮೇಲೆ ಹಿಡ್ಕೊಂಡು ಮಾತಾಡು. ಇಲ್ಲಿ ಹಿಡ್ಕೊಂಡು ಮಾತಾಡು. ಆ ಕೈ ಹಿಡ್ಕೊಳಮ್ಮ ಅಲ್ಲಿ. ನಿನ್ಗೆ ಏನು ಹೇಳ್ತಿದ್ವಿ ನಾವು. ಇಲ್ಲಿ ಹಿಡ್ಕ ಇಲ್ಲಿ ಹಿಡ್ಕ. ಅಲ್ಲ ನಾವು ಇಲ್ಲಿ ನೋಡಮ್ಮ ಇದು. ಏಯ್ ಗಿಣಿ ಮಲಗ್ಸಮ್ಮ. ನೋಡಿ ದಿಮ್ ನೋಡ್ಬೇಕು ಹೆಂಗ್ ಮೇಲೆ ಹಾಕೊಂಡಿದ್ದಾಳೆ. ಚಿಂಕ ಚಿಂಕ ವೇಟ್ ಲಾಸ್ ಐತಲ್ಲ ಅದು ಪಾಪ. ಚಿಂಕ ಬಾಯ್ ಹನಿ, ಗುಡ್ ನೈಟ್. ಈಗ ಖುಷಿ ಆಯ್ತಾ ನಿಂಗೆ? ಜೋಲಾಗಿರೋ ಅಳು ಬರುತ್ತಲ್ಲ. ಇದೇ ಥರ ವೀಡಿಯೋಸ್ಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.